ಎಸ್ ಒಂದು ಆಟದ ದಿನದ ವ್ಲಾಗ್ ಈ ದಿನ ಎಂಜಾಯ್ ಮಂತ ಬಂದು ಈ ವಿಡಿಯೋಡು ತಗೋಲಿ ಕಾಶಿ ಅಲ್ವ ಮಲ್ಪುನಾಗ ಅವಳು ಪ್ರತಿ ಕ್ಷಣ ಎಂಡು ಊಟ ಎಂಜಾಯ್ ಮಂದ ಸೊ ಒಂದೊಂಜಿ ಕ್ಲಿಪ್ಸ್ ಪಾರ್ದೆ ಮಾತ ತೂಲೆ ಲಾಸ್ಟ್ ಮುಟ ತೂಲೆ ಅಂಚನೆ ಲೈಕ್ ಮಂತ್ ಶೇರ್ ಮಂತ್ ಸಬ್ಸ್ಕ್ರೈಬ್ ಮಂತ್ಲೆ ತೂಲೆ ಗೈಸ್ ಒಲ್ಪ ಉಂಟು ಶಾಪ್ ಬೆನ್ನಿಮಾಡ ಜಂಕ್ಷನ್ ವೈಕುಂಠ ಪ್ರಭು ಬಿಲ್ಡಿಂಗ್ ರಿಷಿ ಸ್ವೀಟ್ಸ್ ರಿಷಿ ಗೈಸ್ ಮೇರೆ ಯಕ್ಷಗಾನಗ ಕಾಶಿ ಅಲ್ವಾ ಮಲ್ಪೆರೆ ಬೈದಿನಿ ಮೇರ್ನ ಶಾಪ್ಲ ಉಂಡು ಗಂಜಿ ಮಠಡ್ ಹೊಸತು ಓಪನ್ ಆತಂಡು ರಿಷಿ ಸ್ವೀಟ್ಸ್ ಪಂದ್ ಮಾತಾ ರೀತಿದ ಸ್ವೀಟ್ಸ್ ಅವೈಲೇಬಲ್ ಉಂಡು ಅಂಚೆನೆ ನಿಕ್ಲೆಗ್ ಓವೇ ಇವೆಂಟ್ಸ್ ಉಪ್ಪಡ್ ನಿಕ್ಲೆಗ್ ಓವೇ ಸ್ವೀಟ್ಸ್ ಬೋಡಾಂಡ ಬತ್ತದ ಇಲ್ಲಾಗೆ ಮತ್ತದ ಮಂತ್ ಕೊರ್ಪೇರ್ ಸೊ ವಿಸಿಟ್ ಮಾಡ್ಪ್ಲೆ ಯಾರನ್ನ ಶಾಪ್ಗೆ ರಿಷಿ ಸ್ವೀಟ್ಸ್ ಪಂದ್ ಗಂಜಿ ಮಠಡ್ ಉಂಡು और अभी तो रुको क्लाइमैक्स अभी बाकी है సూపర్ అండి ఇంత మనసులే బర్పును ఇంత మనసులే బర్పును అలే అంటండు ಸೂಪರ್ ಅಲ್ಲೇ ಅಲ್ಲೇ ಶೋಭಕ್ಕ ಬೊಡಿ ಬೊಡಿ ಎಂಚಾತನಕ್ಕ ಇಲ್ಲ ಮುಡಿಚಾರ ನೀನು ಕಟಾರಣ ಆತ ಟೇಸ್ಟ್ ಲಾಸ್ಟ್ ಟೇಸ್ಟ್ ಮುಡಿಚಾರ ಬೇರೆ ಬೇರೆ ಟೇಸ್ಟ್ ఇంకలా చంద్రుడు తూలే ఇంకలా వినిసే చంద్రుడు అంగడి హాయ్ పల్లె వినిసే హాయ్ పల్లె వినిసే హాయ్ పల్లె బలే పల్లె మాతరి బలే బలే రైస్ పల్లె ಬಲೆ ಬಲೆ ಚಂಬುರಿ ತಿಲ್ಲೆ ಚರ್ಮುರಿ ಪಲ್ಲೆ ರೆಡಿ ಆಯ್ತು ಮಚ್ಚಂಗಾಯ್ಕೊಂಡು ನೂತಿರುವ ಬೇರೆ ಆಡಿ ಚರ್ಮುರಿದ ಅಂಗಡ್ದ ಪುದರ್ದಾರಿ ಚರ್ಮುರಿದ ಅಂಗಡ್ದ ಪುದರ್ ಗೈಸ್ ಒಂದು ನಮ್ಮನೆ ಕಸಿನ್ಸ್ ನಕ್ಕಲು ಸೇರ್ದು ಚರ್ಮುರಿದ ಅಂಗಡಿ ಪಾಡಿನಿ ಅವಳ ಲಾಸ್ಟ್ ಮೂಮೆಂಟ್ಗೆ ಡಿಸಿಷನ್ ಮಾಡ್ತೀನಿ ಇನಿಸ್ ಅಂಗಡಿಗೆ ಬಲೆ ಪಾನ್ ಚರ್ಮುರಿ ಇಲ್ಲ ಅಂಗಡಿಗೆ ಬಲೆ ಚರ್ಮುರಿ ದ್ವಿತ ಪಲ್ಲೆ ಮಿನಿಸ್ ಪಲ್ಲೆ ಬಲೆ ಬಲೆ ಜನಕಲು ಬಲೆ 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 ಚರ್ಮುರಿ ಚರ್ಮುರಿ ಅಮ್ಮ ಕಣ್ಣೀರನ್ನು ಸುರಿಸುತ್ತ ಅನನ್ಯ ಭಕ್ತಿ ಸ್ಮೈಲ್ ಟಿಪ್ಪಲಿ ಸ್ಮೈಲ್ ಟಿಪ್ಪಲಿ ಪುಲಿ ಯಾರು ಎಲ್ಲ ದೇವತೆಗಳೇ ನನ್ನ ಹಣೆಯ ಸಿಂಧೂರವನ್ನೇ ಆಳಿಸಿ
ಸ್ವರ್ಣ ಮಾಂಗಲ್ಯನ್ನೇ ಕಳೆದು ಕೈಯ ಬಳೆಯನ್ನೇ ಬಿರಿಸಿ ಮುಡಿಯ ಹೂವನ್ನೇ ಬರಿದಾಗಿರಿಸಿ ನನ್ನಂತ ಹೀನ ಸ್ಥಿತಿಯನ್ನು ನೋಡಿಸಿರಪ್ಪಲ್ಲ. ಮೇಲೆತ್ತರಕ್ಕೆ ನಿಂತು ಸಂತೋಷದಿಂದ ಚಪ್ಪಾಲನ್ನು ತಟ್ಟಿ ನಗುತ್ತಾ ಇದೆಯಲ್ಲ. ನಗು ನಗು, ಇದು ನಿನ್ನ ಶಾಶ್ವತವಂತಹ ನಗು ಅಲ್ಲ, ಇದು ನಿನ್ನ ಕೊನೆಯ ನಗು, ಇದು ನಿನ್ನ ಕೊನೆಯ ನಗು. ಇಲ್ಲ, ನನ್ನಂತೆ ಈ ಕಣ್ಣಿನ ವಿಚಾರವನ್ನು ನಾನು ಯಾರಲ್ಲೇ ಹೇಳಲಿ, ಯಾರಲ್ಲೇ ಬೇಕು. ನನ್ನ ಭುಜದ ಎತ್ತರಕ್ಕೆ ಬೆಳೆದಂತಹ ಮಗನಂತಹ ಮಹಿಷಾಸುರನಿಲ್ಲವೇ? ಗೆಳೆಯರ ಜೊತೆ ಆಟವನ್ನು ಆಡುವುದಕ್ಕಾಗಿ ರಾಜಾಂಗಣಕ್ಕೆ ಹೋದವನಿದ್ದಾನೆ. ಅವನನ್ನೇ ಕರೆದು ಇಲ್ಲಿ ನಡೆದಂತಹ ಸಮಸ್ತ ವಿಚಾರವನ್ನು ಆತನಲ್ಲಿ ತಿಳಿಸಿ ಆ ದೇವತೆಗಳಿಗೆ ತಕ್ಕ ಶಿಕ್ಷೆಯನ್ನು ಕೊಡದೇ ಇದ್ದಲ್ಲಿ ಅತ್ಯಂತ ಮಾಲಿನಿ ನಾನಲ್ಲ. ಒಂದು ಕರೆಯುವುದಿಲ್ಲ, ಮಗನನ್ನೇ ಕರೆಯುತ್ತೇನಂತೆ ನಾನು. ಮಗನೇ, ಕಂದ, ಕುಮಾರ, ಮಗನೇ ಮಹೇಶ. ರಾಜಕುಮಾರರಂತೆ ಆಟವಾಡುತ್ತಿರುವಂತಹ ಸಂದರ್ಭ ನಿನ್ನ ಕರುಳಿನ ಕರೆನಿಗೆ ಕಳಿಸುತ್ತಾಯೆ. ಬಂದು ನೋಡಿದ್ರೆ ಏನಾಶ್ಚರ್ಯ ಇದು. ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸ್ತಾ ಇದ್ದಿ. ಹಣೆಯಲ್ಲಿದ್ದಂತ ಕುಂಕುಮ ಮಾಸಿ ಹೋಗಿದೆ, ಕೊಳದಂತ ಕೈಮಣೆ ಕಾಣುವುದಿಲ್ಲ. ಏನಮ್ಮ ಕಷ್ಟವಂತ ಮಗನೇ, ಅವರನ್ನು ಲೆಕ್ಕಿಸುವುದೇ ಇಲ್ಲ. ಇಲ್ಲ ಮಗನೇ, ಯಾವ ಹೊತ್ತಿನಲ್ಲಿ ಎಲ್ಲಿ ಹೇಗೆ ಬರುತ್ತಿರುವುದೇ ಹೇಳುವುದಕ್ಕೆ ಕಷ್ಟ. ಹಾಗಾಗಿ ಅವರೊಡನೆ ಯುದ್ಧವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಿನಗೆ ದೇಹ ಬಲದಿದ್ದರೆ ಸಾಕಾಗುವುದಿಲ್ಲ ಮಗನೇ. ಮತ್ತೆ ನಿನಗೆ ಬೇಕು ದೈವ ಬಲ. ಈಗ ದೈವ ಬಲದ ಕೊರತೆ ಉಂಟು. ಇನ್ನಷ್ಟು ಕೂಡ ಹೆಚ್ಚಿಸಬೇಕು ತಾನೆ. ಅದಕ್ಕಾಗಿ ದಟ್ಟುವಂತಹ ಕಾನೂನನ್ನು ಸೇರಿಕೊಳ್ಳಬೇಕು, ವಿಧಾತನ ಕುರಿತು ತಪಸ್ಸನ್ನು ಆಚರಿಸಬೇಕು. ಒಲಿದಂತಹ ವಿಧಾತನಲ್ಲಿ ಬೇಕಾದಂತಹ ವರಗಳನ್ನು ಪಡೆದುಕೊಂಡ ಬಳಿಕ ಆ ದೇವಲೋಕಕ್ಕೆ ನೀನು ದಾಳಿಯನ್ನು ಮಾಡಿದೆ ಎಂದಾದರೆ ಆ ದೇವತೆಗಳು ನಿನಗೆ ಪ್ರಾಣವೇ ಅಲ್ಲ ಕಂದ. ಹೌದಮ್ಮ, ಹೌದು ಮಗನೇ. ನೀನು ಹೇಳಿದಂತೆ ನಾಡನ್ನು ಸೇರ್ತೇನೆ, ವಿಧಾತರ ಕುರಿತಾಗಿ ತಪಸ್ಸನ್ನು ಮಾಡ್ತೇನೆ, ವರವನ್ನು ಪಡೆದು ಬರ್ತೇನೆ. ತಾಯಿ ಆಶೀರ್ವಾದ ಮಾಡ. ಆದ್ರೆ ಒಂದು ಮಾತು ಕಂದ, ಯುದ್ಧಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಮನೆಗೆ ಹೋಗುವುದು ಸರಿಯಲ್ಲ. ಅದಕ್ಕಾಗಿ ಇದು ನನ್ನ ತಂದೆಯವರ ಪಟ್ಟದ ಕಟ್ಟಿಯನ್ನು ನಿನಗೆ ನೀಡುತ್ತಿದ್ದೇನೆ. ಆಶ್ಚರ್ಯ ಪರಮಾಶ್ಚರ್ಯವನ್ನೇ ಕಾಣುತ್ತಾ ಇದ್ದೆ. ಆಕೆಯನ್ನು ನೋಡಿದ ಮೇಲೆ ದಿಗ್ಭ್ರಮೆಗೊಂಡಿದ್ದೇನೆ. ಅಣ್ಣ, ಏನು ರೂಪ, ಏನು ಲಾವಣ್ಯ, ಏನು ಸೌಂದರ್ಯ, ಅಕ್ಷಯ ಸ್ವರೂಪಿ. ಪರಿಮಳವು ನಾಸಿಕಕ್ಕೆ ಸೋತ ಪ್ರಕಾಶ ನಮ್ಮ ಜೊತೆಯಲ್ಲಿ ಪ್ರಕಾಶ ಏಕಕಾಲದಲ್ಲಿ ನಮ್ಮ ಕಣ್ಗಳಿಗೆ ಗೋಚರಿಸಿ ಹೋಯಿತು. ಈ ಕಾಡಿನಲ್ಲಿ ಬೆಳಕಿನ ವ್ಯವಸ್ಥೆಯನ್ನು ಮಾಡಿದವರಾದು ಯಾರು? ಬೆಳಕಿನ ವ್ಯವಸ್ಥೆ ಮಾಡಿದವರಿಗೆ ಒಂದು ಕೊಡಬೇಕು ಎಂಬ ಹಾಗೆ ನಿರೀಕ್ಷೆ ಮಾಡಿ ಬೆಳಕನ್ನು ಅರಸುತ್ತಾ ಹೋದೆ. ತಮ್ಮ ಹೋಗಿ ಮೂಲ ಸಿಕ್ಕಿತು. ಏನು ಸಿಕ್ಕಿತು? ಕಂಡೆ ಅಮೋಘವಾದಂತಹ ದೃಶ್ಯ, ಅದ್ಭುತವಾದಂತಹ ದೃಶ್ಯ. ತಮ್ಮ ಎಲ್ಲ ಮಧ್ಯ ಮಾಡಿ. ಹೌದಾ? ಚೂರ್ ಮಿತ್ತು.
ಇದಿದೆ ಅಂದ್ರೆ ಈಗ ಪಿಕ್ಚರ್ ನವಶಕ್ತಿ ಯೋಗ ಮಂಡಲ ಮತ್ತು ಹೊಸ ಸಂಸ್ಥೆಯ